ಎಲ್ರಿಗೂ ನಮಸ್ಕಾರ. ಸ್ಫೂರ್ತಿ ಮಾತುಗಳಿಗೆ ಸ್ವಾಗತ. ಇವತ್ತು ನಾವು ಬಂದಿರೋದು ನಮ್ಮ ಕರ್ನಾಟಕದ ತಾಜ್ ಮಹಲ್ ಅಂತಾನೆ ಅನಿಸ್ಕೊಳ್ಳುವಂತಹ ಗೋಲ್ ಗುಂಬಜ್ಗೆ. ಇದು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಇದೆ. ಇದು 17ನೇ ಶತಮಾನದಲ್ಲಿ ನಿರ್ಮಾಣ ಆಗಿರುವಂತದ್ದು. ಈ ಕಟ್ಟಡವನ್ನ ಮೊಹಮ್ಮದ್ ಆದಿಲ್ ಶಾಹಿ ತನ್ನ ಗೌರಿಯನ್ನ ಅಂದ್ರೆ ತನ್ನ ಸಮಾಧಿಯನ್ನ ತಾನೇ ನಿರ್ಮಿಸಿಕೊಂಡಿರುವಂತಹ ವಿಶೇಷವಾದ ಒಂದು ಕಟ್ಟಡ ಇದಾಗಿದೆ. ಇದು 1626ರಿಂದ ಶುರುವಾಗಿರೋದು 1656ರಲ್ಲಿ ಮುಕ್ತಾಯಗೊಂಡಿರುವಂತಹ ಕಟ್ಟಡ. ಅಂದ್ರೆ ಸತತ 30 ವರ್ಷ ಈ ಕಟ್ಟಡವನ್ನ ನಿರ್ಮಿಸಲಾಗಿದೆ ಅಂತ ಹೇಳಲಾಗುತ್ತೆ. ಈ ಕಟ್ಟಡ ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪವನ್ನ ಒಳಗೊಂಡಿದೆ. ಈ ಕಟ್ಟಡವನ್ನ ಯುನೆಸ್ಕೋ ತನ್ನ ವಿಶ್ವ ಪಾರಂಪರಿಕ ತಾಣಗಳ ಟೆಂಪರರಿ ಲಿಸ್ಟ್ ಒಳಗಡೆ ಈ ಗೋಲ್ ಗುಂಬಜ್ ಹೆಸರನ್ನ ಒಳಗೂಡಿಸಿದೆ. ಒಳಗಡೆ ಭಾಗವನ್ನ ನೋಡ್ಕೊಂಡ್ ಬರೋಣ ಬನ್ನಿ. ಈ ಗೋಳ ಗುಮ್ಮಟದ ಒಳಗಿನ ಗ್ಯಾಲರಿಯಲ್ಲಿ ನಾವು ಪಿಸುಗುಟ್ಟಿದಾಗ ಅಥವಾ ಮಾತಾಡಿದಾಗ ಇದು 37 ಮೀಟರ್ ದೂರದಲ್ಲಿರುವಂತಹ ಈ ತುದಿಗೆ ಅದು ಪ್ರತಿಧ್ವನಿಯಾಗಿ ನಮ್ಗೆ 7 ಅಥವಾ ಅದಕ್ಕಿಂತ ಹೆಚ್ಚು ಬಾರಿ ನಮ್ಗೆ ಪ್ರತಿಧ್ವನಿ ಕೇಳಿಸುತ್ತೆ. ಇದು ಈ ಗುಮ್ಮಟದ ವಿಶೇಷ ಆಗಿದೆ. ಈ ದಾರಿ ಮೂಲಕ ನಾವು ಗೋಲ್ ಗುಂಬಜನ್ನ ಹತ್ತಬಹುದು. ಗೋಲ್ ಗುಂಬಜ್ ಹತ್ತತಾ ಅದರ ಸೌಂದರ್ಯ ನಮಗೆ ಇನ್ನಷ್ಟು ಖುಷಿ ಕೊಡುತ್ತೆ. ಗೋಲ್ ಗುಂಬಜಿನ ಹೊರಗಡೆಯ ನೋಟನೇ ಒಂಥರ ಆದ್ರೆ ಒಳಗಡೆದೇ ಇನ್ನೊಂದು ರೀತಿ. ಅದರ ಇಂಟೀರಿಯರ್ ಡಿಸೈನಿಂಗ್ ಆಗಿರ್ಬೋದು, ಆರ್ಕಿಟೆಕ್ಟ್ ಆಗಿರಬಹುದು, ಇದಕ್ಕೆ ತುಂಬಾನೇ ವಿಶೇಷತೆ ಇದೆ. ಈ ಗೋಳ ಗುಮ್ಮಟ ಯಾವುದೇ ಕಂಬಗಳ ಆಧಾರ ಇಲ್ದೇನೆ ಅಂದ್ರೆ ಬೆಂಬಲ ಇಲ್ದೇನೆ ನಿಂತಿರುವಂತಹ ವಿಶ್ವದ 2ನೇ ದೊಡ್ಡ ಗುಮ್ಮಟ ಇದಾಗಿದೆ. ಈ ಗೋಲ್ ಗುಂಬಜ್ನ ಆವರಣದಲ್ಲಿ ಆರ್ಕಿಯಾಲಜಿಕಲ್ ಮ್ಯೂಸಿಯಂ ಇದೆ. ಇಲ್ಲಿ ಆದಿಲ್ ಶಾಹಿ ಕುಟುಂಬಸ್ಥರು ಬಳಸ್ತಿದ್ದಂತಹ ಮಣ್ಣಿನ ಪಾತ್ರೆಗಳು, ಹಳೆಯ ನಾಣ್ಯಗಳು, ಕತ್ತಿ, ಗುರಾಣಿಗಳು ಹಾಗೂ ಶಿಲ್ಪಕಲಾಕೃತಿಗಳನ್ನ ನಾವಿಲ್ಲಿ ನೋಡಬಹುದು. ಗೋಲ್ ಗುಂಬಜ್ ಎದುರುಗಡೆ ಅಂತೂ ಕುದುರೆ ಟಾಂಗ ಯಾವಾಗ್ಲೂ ರೆಡಿ ಇರುತ್ತೆ. ಸೊ ಮಕ್ಳಿಗೆ ಅದೊಂದು ಯಾವಾಗೂ ಎಕ್ಸ್ಪೀರಿಯನ್ಸ್ ಮಾಡಿಸಿರ್ಲಿಲ್ಲ. ಸೊ ಇದೊಂದು ನಮ್ಗೆ ಆಪರ್ಚುನಿಟಿ. ಮಕ್ಕಳಿಗೆ ನಾವು ಕುದುರೆ ಟಾಂಗದಲ್ಲಿ ಕರ್ಕೊಂಡು ಹೋದ್ವಿ. ನನ್ನ ಗೋಲ್ ಗುಂಬಜಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅಂತಂದ್ರೆ ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಬಾಯ್ ಬಾಯ್.